Hi friends, welcome to the Equitymarket kannada. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಿಂದ ನಾವು ಫಂಡಮೆಂಟಲ್ ಅನಲೈಸಿಸ್ ಸ್ಟಾರ್ಟ್ ಮಾಡಿದ್ದೇವೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಅನಲೈಸಿಸ್ ಇಂಟ್ರೊಡಕ್ಷನ್ ಅನ್ನು ನಾವು ತಿಳ್ಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಒಬ್ಬ ಇನ್ವೆಸ್ಟರ್ ನ ಮೈಂಡ್ ಸೆಟ್ ಅನ್ನೋದು ಯಾವ ತರ ಇರಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ. ಅಷ್ಟಕ್ಕೆ ಮುಂಚೆ ಈಗ ಟ್ರೇಡರ್ಸ್ಗೆ ಮತ್ತು ಇನ್ವೆಸ್ಟರ್ಸ್ಗೆ ಮತ್ತು ಸ್ಪೆಕ್ಯುಲೇಟರ್ಗೆ ಮೈಂಡ್ ಸೆಟ್ಗಳು ಯಾವ ತರ ಇರುತ್ತೆ ಅಂತೇಳಿ ನಾವು ಈಗ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸ್ಪೆಕ್ಯುಲೇಟರ್ ಅಂದ್ರೆ ಏನು, ಟ್ರೇಡರ್ ಅಂದ್ರೆ ಏನು, ಇನ್ವೆಸ್ಟರ್ ಅಂದ್ರೆ ಏನು ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಆದ್ರೂ ನಾವು ಒಂದ್ಸರಿ ನಿಮ್ಗೆ ಹೇಳ್ತೇನೆ. ಸ್ಪೆಕ್ಯುಲೇಟರ್ ಅಂದ್ರೆ ಇನ್ ಸ್ಮಾಲ್ ಆಫ್ ಪೀರಿಯಡ್ ಅಲ್ಲಿ, ಅಂದ್ರೆ ಸ್ಮಾಲ್ ಆಫ್ ಪೀರಿಯಡ್ ಅಂದ್ರೆ ಬಹಳಷ್ಟು ಕಡಿಮೆ ಸಮಯದಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಪ್ರಕಾರ ಅವರು ಪ್ರಾಫಿಟ್ಸ್ ಅನ್ನು ತಗೊಂತಾರೆ. ಟ್ರೇಡರ್ ಅಂದ್ರೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ ನಾವು ಆಪ್ಷನ್ಸ್ ಆಗಲಿ, ಫ್ಯೂಚರ್ಸ್ ಆಗಲಿ, ಅಥವಾ ಯಾವುದೇ ಸ್ಟಾಕ್ಸ್ ನಲ್ಲಿ ನಾವು ಬೈಯಿಂಗ್ ಅಥವಾ ಸೇಲಿಂಗ್ ಮಾಡ್ಕೊಂಡಾಗ ಇಂಟರ್ಡೇ ಟ್ರೇಡಿಂಗ್ ಮಾಡೋದಾಗ್ಲಿ, ಪೊಸಿಷನ್ ಟ್ರೇಡಿಂಗ್ ಮಾಡೋದಾಗ್ಲಿ, ಇವೆಲ್ಲ ಮಾಡುವವರಿಗೆ ಟ್ರೇಡರ್ ಅಂತೇವೆ ನಾವು. ಹೌದಾ? ಇನ್ವೆಸ್ಟರ್ಸ್ ಅಂದ್ರೆ ಲಾಂಗ್ ಟರ್ಮ್ ಸ್ಕೋಪ್ ಇಟ್ಕೊಂಡು ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರಲ್ವ, ಅವ್ರನ್ನ ನಾವು ಇನ್ವೆಸ್ಟರ್ಸ್ ಅಂತೇವೆ. ಓಕೆ, ಈಗ ಸ್ಪೆಕ್ಯುಲೇಟರ್ಗೆ, ಟ್ರೇಡರ್ಗೆ, ಇನ್ವೆಸ್ಟರ್ಸ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸಪೋಸ್ ಒಂದಿನ ಯಾವುದೇ ಒಂದು ಡೇಟಿಗೆ RBI ಮಾನಿಟರಿ ಪಾಲಿಸಿ ಅನೌನ್ಸ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಅವತ್ತಿನ ದಿನ ಟ್ರೇಡರ್ ಯಾವ ತರ ಆಲೋಚನೆ ಮಾಡ್ತಾನೆ, ಸ್ಪೆಕ್ಯುಲೇಟರ್ ಯಾವ ತರ ಆಲೋಚನೆ ಮಾಡ್ತಾನೆ, ಇನ್ವೆಸ್ಟರ್ಸ್ ಯಾವ ತರ ಆಲೋಚನೆ ಮಾಡ್ತಾನೆ, ಟ್ರೇಡರ್ ಯಾವ ತರ ಆಲೋಚನೆ ಮಾಡ್ತಾನೆ. RBI ಮಾನಿಟರಿ ಪಾಲಿಸಿ ಅನೌನ್ಸ್ ಮಾಡ್ತಾ ಇದೆ. ಲಾಸ್ಟ್ ಇರುವ ಇಂಟ್ರೆಸ್ಟ್ ರೇಟ್ಸ್ ಕನ್ನ ಪ್ರೆಸೆಂಟ್ ಏನಾದ್ರು ಇಂಟ್ರೆಸ್ಟ್ ರೇಟ್ಸ್ ಅನ್ನ ನಮ್ಗೆ ಜಾಸ್ತಿ ಮಾಡ್ಬೋದೇನೋ, ಬ್ಯಾಂಕ್ಸ್ ಗೆ ಪಾಸಿಟಿವ್ ಆಗ್ಬೋದೇನೋ, ಎಕನಾಮಿಕಲಿ ಸ್ವಲ್ಪ ಸ್ಟೇಬಲ್ ಆಗಿ ಮತ್ತೆ ನಮ್ಮ ಮಾರ್ಕೆಟ್ಸ್ ಏನಾದ್ರು ಅಪ್ ಆಗ್ಬೋದೇನೋ ಅಂತ ಆ ತರ ಥಿಂಕ್ ಮಾಡ್ತಾರೆ ಟ್ರೇಡರ್. ಅಥವಾ ಅಪೋಸಿಟ್ ಆಗಿ ಥಿಂಕ್ ಮಾಡಬಹುದು. ಯಾವ ತರ, ಇನ್ನು ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಕಡಿಮೆ ಮಾಡ್ಬೋದೇನೋ, ಕಡಿಮೆ ಮಾಡೋದ್ರಿಂದ ಬ್ಯಾಂಕ್ ಸೆಕ್ಟರ್ಗಳಿಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಸೊ ನಾವು ಪುಟ್ ಕಾಲ್ಸ್ ತಗೋದಾಗ್ಲಿ ಇಲ್ಲ ಸೇಲಿಂಗ್ ಮಾಡೋದಾಗ್ಲಿ ಮಾಡೋಣ ಅಂತೇಳಿ ಆ ಥರನೂ ಥಿಂಕ್ ಮಾಡ್ಬೋದು. ಸ್ಪೆಕ್ಯುಲೇಟರ್ ಯಾವ ಥರ ಥಿಂಕ್ ಮಾಡ್ತಾನೆ, ಸ್ಪೆಕ್ಯುಲೇಟರ್ ಬಂದು ಮಾರ್ಕೆಟ್ ಅನ್ನೋದು ಬಹಳಷ್ಟು ವೋಲ್ಟೈಲ್ ಆಗಿರುತ್ತೆ. RBI ಪಾಲಿಸಿ ಅನೌನ್ಸ್ ಮಾಡೋದ್ರಿಂದ ಮಾರ್ಕೆಟ್ ವೋಲ್ಟೈಲ್ ಆಗಿ ಇರುತ್ತೆ. ನಾರ್ಮಲಿ ಸ್ಪೆಕ್ಯುಲೇಟರ್ ಅದೇ ತರ ಥಿಂಕ್ ಮಾಡ್ತಾರೆ, ಮಾರ್ಕೆಟ್ ಅನ್ನು ಬಹಳಷ್ಟು ವೋಲ್ಟೈಲ್ ಆಗಿರುತ್ತೆ. ಸೊ ನಾನು ಯಾವುದೇ ಒಂದು ಪುಟ್ ಕಾಲ್ನ ಇಲ್ಲ ಕಾಲ್ನ ನಾನು ಸೇಲ್ ಮಾಡಬೇಕು, ಸೇಲ್ ಮಾಡಿದ್ರೆ ಮಾರ್ಕೆಟ್ ವೋಲ್ಟಾಲಿಟಿಯಲ್ಲಿ ನಾನು ಪ್ರಾಫಿಟ್ಸ್ ಅನ್ನು ಬುಕ್ ಮಾಡ್ಕೋಬೇಕು ಅಂತ ಸ್ಪೆಕ್ಯುಲೇಟರ್ ಥಿಂಕ್ ಮಾಡ್ತಾನೆ. ಇನ್ವೆಸ್ಟರ್ ಯಾವ ತರ ಥಿಂಕ್ ಮಾಡ್ತಾನೆ, ಪಾಸಿಟಿವ್ ನ್ಯೂಸ್ ಆಗಿದ್ರೆ ಎಕನಾಮಿಕಲಿ ಮತ್ತೆ ಸ್ವಲ್ಪ ನಾವು ಸ್ಟೇಬಲ್ ಆಗ್ಬೋದೇನು, ನೆಗೆಟಿವ್ ನ್ಯೂಸ್ ಆಗಿದ್ರೆ ಮತ್ತೆ ನಮ್ಮ ಎಕನಾಮಿಕಲ್ ಸ್ಟೇಬಲ್ ಆಗಿ ಸ್ವಲ್ಪ ಮತ್ತೆ ಟೈಮ್ ಇಡ್ಬೋದೇನೋ ಅಂತ ಇನ್ವೆಸ್ಟರ್ ಥಿಂಕ್ ಮಾಡ್ತಾರೆ. RBI ಅನೌನ್ಸ್ಮೆಂಟ್ ಮಾಡಿದ್ಮೇಲೂ ಅದು ನೆಗೆಟಿವ್ ನ್ಯೂಸ್ ಆಗಿರ್ಲಿ, ಪಾಸಿಟಿವ್ ನ್ಯೂಸ್ ಆಗಲಿ, ಅವರು ಯಾವುದೇ ತರದ ಆಕ್ಷನ್ ತಗೋಲ್ಲ. ಯಾಕಂದ್ರೆ ಅವ್ರು ಲಾಂಗ್ ಟರ್ಮ್ ಸ್ಕೋಪ್ ಇಟ್ಕೊಂಡಿರ್ತಾರೆ. ಫಾರ್ ಅವ್ರ ನ್ಯೂಸ್ ಒಂದೇ ಗೊತ್ತಾಗಬೇಕು ಅವರಿಗೆ. ಅವರು ಬಟ್ ಅವ್ರ ಮೈಂಡ್ ಅನ್ನೋದು ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. 3 years 5 years 10 years ಈ ತರ ಹೋಲ್ಡಿಂಗ್ ಮಾಡಿ ಇಟ್ಕೊಂಡಂತೆ ಇನ್ವೆಸ್ಟರ್ಸ್ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಟ್ರೇಡರ್ ಆ ತರ ಇರೋದಿಲ್ಲ. ಪಾಸಿಟಿವ್ ನ್ಯೂಸ್ ಆಗಿರ್ಲಿ, ನೆಗೆಟಿವ್ ನ್ಯೂಸ್ ಆಗಿರ್ಲಿ, ಅದೇ ತರ ಥಿಂಕ್ ಮಾಡಿ ಅವ್ರು ಪ್ರೆಸೆಂಟ್ ಇರೋ ಪೊಸಿಷನ್ಸ್ ಗಳನ್ನು ಯಾವ ತರ ಎಕ್ಸಿಟ್ ಆಗಬೇಕು ಅಥವಾ ಹೋಲ್ಡಿಂಗ್ ಮಾಡ್ಕೋಬೇಕಂತೇಳಿ ಅವಾಗ ಜಸ್ಟ್ ಇನ್ ಟೈಮ್ ಅಲ್ಲಿ ಅವರು ಆಕ್ಷನ್ಸ್ ಅನ್ನ ತಗೊಂತಾರೆ. ಇನ್ವೆಸ್ಟರ್ಸ್ ನ ಮೈಂಡ್ ಸೆಟ್ ಅನ್ನೋದು ಇದೇ ತರ ಇರಬೇಕು. ನಾವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದ್ರೆ ಲಾಂಗ್ ಟರ್ಮ್ ಸ್ಕೋಪ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ಕೋಬೇಕು. 3 years ಆಗಲಿ, 5 years ಆಗಲಿ, 10 years ಆಗಲಿ, 20 years ಆಗಲಿ, ಲೈಫ್ ಟೈಮ್ ಹೋಲ್ಡಿಂಗ್ಸ್ ಅನ್ನೋದು ಮಾಡ್ಬೋದು. ಬಟ್ ಇನ್ವೆಸ್ಟರ್ ನ ಮೈಂಡ್ ಸೆಟ್ ಅನ್ನೋದು ಯಾವಾಗೂ ಲಾಂಗ್ ಟರ್ಮ್ ಸ್ಕೋಪ್ ಅನ್ನು ಇಟ್ಕೋಬೇಕು. ಈ ಮಾರ್ಕೆಟ್ ಇಂಪ್ಯಾಕ್ಟ್ ಮಾಡೋ ಇವೆಂಟ್ಸ್ ಇರುತ್ತೆ. ಸಪೋಸ್ ಬಜೆಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಅನೌನ್ಸ್ಮೆಂಟ್ ಮಾಡ್ತಿರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಮಾನಿಟರಿ ಪಾಲಿಸಿ ಇರ್ಬೋದು, ಈ ತರ ಬಹಳಷ್ಟು ಇವೆಂಟ್ಸ್ ಅಲ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾ ಇರ್ತಾರೆ. ಅದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಬಟ್ ಪಾಸಿಟಿವ್ ಆದ್ರೂ ನಮ್ಮ ಮಾರ್ಕೆಟ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ, ನೆಗೆಟಿವ್ ಆದ್ರೂ ಇಂಪ್ಯಾಕ್ಟ್ ಇರುತ್ತೆ. ಆ ನ್ಯೂಸ್ ನ ಎಫೆಕ್ಟ್ಸ್ ಇರುತ್ತೆ. ಇನ್ ಸಮ್ ಟೈಮ್ಸ್ ಅಲ್ಲಿ ಮತ್ತೆ ನಮಗೆ ನಮ್ಮ ಮಾರ್ಕೆಟ್ ಅನ್ನೋದು ಮತ್ತೆ ನಮಗೆ ಸ್ಟೇಬಲ್ ಆಗುತ್ತೆ. ಇನ್ವೆಸ್ಟರ್ಸ್ ಅನ್ನೋರು ಈಗ ಇವೆಂಟ್ಸ್ ನ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿ, ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿ, ಅದನ್ನ ನೋಡ್ಕೊಂಡು ನಾವು ಲಾಂಗ್ ಟರ್ಮ್ ಸ್ಕೋಪ್ ಅನ್ನು ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡಿಕೊಂಡು ಜಸ್ಟ್ 1 or 2 months ಅಲ್ಲಿ ಎಕ್ಸಿಟ್ ಆಗೋದಂತೂ ಅಂತವು ಮಾಡಬಾರ್ದು. ಇನ್ವೆಸ್ಟರ್ಸ್ಗೆ ಬೆಸ್ಟ್ ಕ್ವಾಲಿಟಿ ಏನಂದ್ರೆ, ನಾವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಲಾಂಗ್ ಟರ್ಮ್ ಪರ್ಪಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಅದು 3 years ಅಬೌವ್, 5 years ಅಬೌವ್, 10 years ಅಬೌವ್, 20 years ವರೆಗೆ ನಾವು ವೇಟ್ ಮಾಡಬೇಕು. ಅದು ಬಿಟ್ಟು ನಾವು ಓನ್ಲಿ 2-3 months ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೆ ಅದರಿಂದ ಎಕ್ಸಿಟ್ ಆಗೋದು, 5 months 6 months ಅಲ್ಲಿ ಹೋಲ್ಡಿಂಗ್ ಮಾಡೋದು, ಮತ್ತೆ ಎಕ್ಸಿಟ್ ಆಗೋದು, ಅದು ಅಂತವು ಮಾಡಬಾರ್ದು. ಅದು ಇನ್ವೆಸ್ಟರ್ಸ್ ನ ಕ್ವಾಲಿಟಿ ಅಲ್ಲ ಅದು. ಓಕೆ, ನಮಗೆ ಈಗ 3 months 6 months ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ ಮಾಡ್ಕೋರು ಅವ್ರನ್ನು ಟ್ರೇಡರ್ಸ್ ತರನೇ ಅವ್ರನ್ನು. ಯಾಕಂದ್ರೆ ಶಾರ್ಟ್ ಟರ್ಮ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಜಸ್ಟ್ ಆಫ್ 5% 10% ರಿಟರ್ನ್ಸ್ ಅಂತ ತಗೊಂಡು ಅವರು ಎಕ್ಸಿಟ್ ಅನ್ನ ಆಗ್ತಾರೆ. ಇನ್ವೆಸ್ಟರ್ಸ್ ನ ಮೈಂಡ್ ಸೆಟ್ ಯಾವಾಗೂ ಒಂದು ಲಾಂಗ್ ಟರ್ಮ್ ಸ್ಕೋಪ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಬೇಕು. ಫ್ರೆಂಡ್ಸ್, ಈ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಎಲ್ಲರಿಗೂ
ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನೋದು ಓನ್ಲಿ 499 rupees ಇರುತ್ತೆ. 3 months ಅಲ್ಲಿ ನೀವು ಬೇಸಿಕ್ ಸ್ಟಾಕ್ ಮಾರ್ಕೆಟ್ ನ ಕಂಪ್ಲೀಟ್ ಟಾಪಿಕ್ಸ್ ಅನ್ನು ನೀವು ತಿಳ್ಕೊತೀರಾ. 9 months ಅನ್ನು ಸಪೋರ್ಟ್ ಕೊಡಲಾಗುತ್ತೆ. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಬರುವ ಸಲುವಾಗಿ ನಾನು ನಿಮಗೆ ಪ್ಲಸ್ 9 months ಅನ್ನೋದು ನಾನು ನಿಮಗೆ ಸಪೋರ್ಟ್ ಅನ್ನು ಕೊಡಲಾಗುತ್ತೆ. ಓಕೆ ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ನನ್ನ ವಾಟ್ಸ್ಆಪ್ ನಂಬರ್ ಕೆಳಗಡೆ ಇದೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಂಟರ್ಡೇ ಟ್ರೇಡಿಂಗ್ ಮಾಡುವವರು, ಪೊಸಿಷನ್ ಟ್ರೇಡಿಂಗ್ ಮಾಡುವವರು, ಏನಾದರೂ ಸ್ಟ್ರಾಟಜಿಸ್ಗಳನ್ನು ಕಲ್ತುಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಂಟರ್ಡೇ ಅಲ್ಲಿ ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿ ಆಗಲಿ, ಈ ಎಲ್ಲ ಸ್ಟ್ರಾಟಜಿಸ್ಗಳನ್ನು ನೀವು ಕಲ್ತ್ಕೊಂಡು ಟ್ರೇಡಿಂಗ್ ಮಾಡ್ಕೋಬೇಕು ಅನ್ನೋದು ಅನ್ಕೊಂಡಲ್ಲಿ ನೀವು ನನಗೆ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಇಕ್ವಿಟಿ ಮಾರ್ಕೆಟ್ ಕನ್ನಡ ಟೆಲಿಗ್ರಾಮ್ ಅಲ್ಲಿ ಪಬ್ಲಿಕ್ ಚಾನಲ್ ಇದೆ. ಆ ಚಾನಲ್ಗೆ ನೀವು ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ಅದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇನೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾಲೆಜ್ ಅನ್ನೋದು ಯಾವ ತರ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಲೇಟೆಸ್ಟ್ ನ್ಯೂಸ್ ಅನ್ನೋದು ನಮ್ಗೆ ಗೊತ್ತಾಗಬೇಕಾಗುತ್ತೆ. ನ್ಯೂಸ್ ಅನ್ನೋದು ಅಲ್ಲಿ ಪೋಸ್ಟ್ ಮಾಡ್ತಾ ಇರುತ್ತೇನೆ. ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ನ ಡೈಲಿ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಇದರಿಂದ ಇಂಟರ್ಡೇ ಟ್ರೇಡಿಂಗ್ ಮಾಡೋರಿಗೆ ಬಹಳಷ್ಟು ಯೂಸ್ಫುಲ್ ಆಗಿರುತ್ತೆ. ಡೇ ಟು ಡೇ ನಿಮ್ಮ ಸ್ಟಾಕ್ ಮಾರ್ಕೆಟ್ ನ ನಾಲೆಜ್ ಅನ್ನೋದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾವೀಗ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ CAGR ಯಾವ ತರ ಇರುತ್ತೆ ಅಂತ ನಿನ್ನೆ ತಿಳ್ಕೊಂಡಿದ್ದೀವಿ. ಕಂಪೌಂಡ್ ಎಫೆಕ್ಟ್ಸ್ ನಮಗೆ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸಪೋಸ್ ನಾವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ನಾವು 1000 rupees ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಓನ್ಲಿ 1000 rupees ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ ಒಂದು ಸ್ಟಾಕ್ ನಲ್ಲಿ. ಆ ಸ್ಟಾಕ್ ನ CAGR ಕಂಪೌಂಡ್ ಆನ್ಯುವಲ್ ಗ್ರೋತ್ ರಿಟರ್ನ್ಸ್ ಬಂದು ನಮಗೆ 20% ಅಂತ ತಿಳಿದ್ರಿ. ಓಕೆ, 20%, 1000 ಅಲ್ಲಿ 20% ಅಂದ್ರೆ ಎಷ್ಟಾಯ್ತು ನಮಗೆ? 200 rupees ಆಯ್ತು. ಅಂದ್ರೆ 1 year ಗೆ 1000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಸ್ಟಾಕ್ ಇಂದ ನಮಗೆ 200 rupees ರಿಟರ್ನ್ಸ್ ಬರ್ತಾ ಇದೆ. 1 year ಆದ್ಮೇಲೆ ನಮಗೆ 2 ಆಪ್ಷನ್ಸ್ ಇರುತ್ತೆ. ನಮ್ ಪ್ರಾಫಿಟ್ಸ್ ಅನ್ನು ನಾವು ತಗೊಂಡು ಕ್ಯಾಪಿಟಲ್ ಅನ್ನು ಅದರಲ್ಲೇ ಇಟ್ಟು ಬಿಡೋದ, ಅಂದ್ರೆ 200 rupees ನಮ್ ಪ್ರಾಫಿಟ್ಸ್ ನ ರಿಟರ್ನ್ ಮಾಡ್ಕೊಂಡು 1000 rupees ಅದೇ ಸ್ಟಾಕ್ ಅಲ್ಲಿ ಇಟ್ಟು ಬಿಡೋದ, ಅಥವಾ ಪ್ರಾಫಿಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಎರಡೂ ಅದೇ ಸ್ಟಾಕ್ ಅಲ್ಲಿ ಇಟ್ಟು ಬಿಡುದು. ಸ್ಟಾಕ್ ನಲ್ಲಿ ನಾವು 1000 rupees ಇನ್ವೆಸ್ಟ್ಮೆಂಟ್ ಮಾಡಿದಾಗ 200 rupees ರಿಟರ್ನ್ ಬಂದಿದೆ ನಮಗೆ. ಓಕೆ, ರಿಟರ್ನ್ಸ್ ಅಂದ್ರೆ ಪ್ರಾಫಿಟ್ಸ್ ಬಂದಿದೆ 200 rupees. 1200 ಅಲ್ಲಿ 200 rupees ಪ್ರಾಫಿಟ್ಸ್ ತಗೊಂಡು 1000 rupees ಆ ಸ್ಟಾಕ್ ಅಲ್ಲಿ ಇಟ್ಟು ಬಿಡೋದ, ಇಲ್ಲಾಂದ್ರೆ 1200 rupees ಅದೇ ತರ ಇಟ್ಟು ಲಾಂಗ್ ಟರ್ಮ್ ಸಲುವಾಗಿ ಬಿಟ್ಟು ಬಿಡೋದ. ಆಪ್ಷನ್ಸ್ 1, ಆಪ್ಷನ್ 2 ಇಟ್ಕೊಂಡು 3 years ನೋಡೋಣ. ಓಕೆ, ಆಪ್ಷನ್ 1 200 rupees ಪರ್ ಇಯರ್ ನಾವು ತಗೊಂತಾ ಇದೀವಿ. 200. ಓಕೆ, ಎಷ್ಟಾಯ್ತು? ಇಯರ್ಲಿ 200 rupees ಅದರಲ್ಲಿ ರಿಟರ್ನ್ಸ್ ತಗೊಂತಾ ಇದ್ದೀವಿ. ನಮ್ ಕ್ಯಾಪಿಟಲ್ ಮಾತ್ರ 1000 rupees ಅದರಲ್ಲಿ ಅದೇ ತರ ಇನ್ವೆಸ್ಟ್ಮೆಂಟ್ ಮಾಡಿರೋ ಕ್ಯಾಪಿಟಲ್ ನಮಗೆ 1000 rupees ಅದೇ ಸ್ಟಾಕ್ ಅಲ್ಲಿ ಇದೆ. ಓಕೆ, ಸೆಕೆಂಡ್ ಆಪ್ಷನ್ 1 year ಗೆ ಬಂದಿರೋ ಪ್ರಾಫಿಟ್ 200 rupees ಪ್ಲಸ್ ಕ್ಯಾಪಿಟಲ್ ಎರಡು ನಾವು ಒಂದೇ ಸ್ಟಾಕ್ ಅಲ್ಲಿ ಇಡ್ತಾ ಇದ್ದೀವಿ. ಫಸ್ಟ್ ಇಯರ್ ಕಂಪ್ಲೀಟ್ ಆಗೋಷ್ಟಿಗೆ ನಮಗೆ 1200 ಆಗಿರುತ್ತೆ. ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗೋವರೆಗೆ ನಮ್ಗೆ ಎಷ್ಟಾಗಿರುತ್ತೆ? 1200 ನಮಗೆ 20% ರಿಟರ್ನ್ಸ್. 20% ಅಂದ್ರೆ ಎಷ್ಟಾಗುತ್ತೆ? ನಮಗೆ 440 rupees ಆಗುತ್ತೆ. ಸೊ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗೋಷ್ಟು ನಮ್ಗೆ ಎಷ್ಟಾಗಿರುತ್ತೆ ಟೋಟಲ್? ನಮ್ದು ವಿತ್ ಕ್ಯಾಪಿಟಲ್ ವಿತ್ ಪ್ರಾಫಿಟ್ಸ್ ಬಂದು 1440 rupees ಆಗಿರುತ್ತೆ. ಥರ್ಡ್ ಇಯರ್ ಬಂದಾಗ ಮತ್ತೆ 20% ರಿಟರ್ನ್ಸ್ ಬಂದ್ರೆ 1730 rupees ಆಗುತ್ತೆ. ಈಗ ಎರಡು ಕಂಪೇರ್ ಮಾಡೋಣ. ಆಪ್ಷನ್ 1 ಅಂಡ್ ಆಪ್ಷನ್ ಬಿ ಕಂಪೇರ್ ಮಾಡಿ ನೋಡೋಣ. ಆಪ್ಷನ್ 1 ನಲ್ಲಿ 3 years ವರೆಗೆ ಹೋಲ್ಡಿಂಗ್ ಮಾಡಿ ಅದರಿಂದ ರಿಟರ್ನ್ಸ್ ನಾವು ಎಷ್ಟು ತಗೊಂತಾ ಇದ್ದೇವೆ? ಪರ್ ಇಯರ್ ಗೆ 200 rupees ತಗೊಂತಾ ಇದ್ದೇವೆ. 200 ಎಷ್ಟಾಯ್ತು? 3 years ಗೆ 600 rupees ಆಯ್ತು. ನಮ್ ಪ್ರಾಫಿಟ್ಸ್ ವಿತ್ ನಮ್ ಕ್ಯಾಪಿಟಲ್ ನ ನಮ್ ಇನ್ವೆಸ್ಟ್ಮೆಂಟ್ಸ್ ನ ಅದ್ರ ಜೊತೆ ಇಟ್ಟು 3 years ವರೆಗೆ ನಾವು ಲಾಂಗ್ ಟರ್ಮ್ ಇಟ್ಟಿದಾಗ ನಮ್ ರಿಟರ್ನ್ಸ್ ಎಷ್ಟು ಬಂದು? ಅದರಿಂದ ನಮಗೆ 730 rupees ಬಂತು. ನಮಗೆ 730 rupees ಮೈನಸ್ 600 ಮಾಡಿದಾಗ ಎಷ್ಟು? 130 rupees ಪ್ರಾಫಿಟ್ಸ್ ಇದೆ. ಅಮೌಂಟ್ ಮಾತ್ರ ಸೇಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 600 rupees ನಮಗೆ ಬಂದಿದೆ, ಅದು ಇಯರ್ಲಿ ವೈಸ್ ಬಂದಿದೆ. ನಾವು ಲಾಂಗ್ ಟರ್ಮ್ ತಗೊಂಡಾಗ ನಮಗೆ 730 rupees ಬಂದಿದೆ. 21.7% ಅಷ್ಟು ನಮಗೆ ಪ್ರಾಫಿಟ್ಸ್ ಅನ್ನೋದು ಜಾಸ್ತಿ ಬಂದಿದೆ. ಈಗ ನಾವು ಬಹಳಷ್ಟು ಶಾರ್ಟ್ ಟರ್ಮ್ 3 years ನೋಡ್ಕೊಂಡ್ವಿ. ಅದೇ ನಾವು ಈಗ 10 years ಇಟ್ಕೊಂಡು ನೋಡೋಣ. 10 years ನ ಇಟ್ಕೊಂಡು ಕಾಂಪೌಂಡ್ ಎಫೆಕ್ಟ್ಸ್ ಯಾವ ತರ ಇದೆ ಅಂತ ನೋಡ್ಕೋಣ. ಓಕೆ, 1000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ದು ಫಸ್ಟ್ ಇಯರ್ಗೆ ನಮಗೆ 1200 rupees ಆಗಿರುತ್ತೆ. ಸೆಕೆಂಡ್ ಇಯರ್ಗೆ 1440 rupees ಆಗಿರುತ್ತೆ. ಥರ್ಡ್ ಇಯರ್ ಬಂದಾಗ 1728 rupees ಆಗಿರುತ್ತೆ. ಫೋರ್ತ್ ಇಯರ್ ಬಂದಾಗ 2074 rupees ಆಗಿರುತ್ತೆ. ಫಿಫ್ತ್ ಇಯರ್ ಬಂದಾಗ 2488 ಆಗಿರುತ್ತೆ. ಸಿಕ್ಸ್ತ್ ಇಯರ್ ಬಂದಾಗ 2986 ಆಗಿರುತ್ತೆ. ಸೆವೆಂತ್ ಇಯರ್ ಬಂದಾಗ 3583 ಆಗಿರುತ್ತೆ. ಏಟ್ತ್ ಇಯರ್ ಬಂದಾಗ 4300 rupees ಆಗಿರುತ್ತೆ. ನೈನ್ತ್ ಇಯರ್ ಬಂದಾಗ 5160 rupees ಆಗಿರುತ್ತೆ. 10th ಇಯರ್ ಬಂದಾಗ 6192 rupees ಆಗಿರುತ್ತೆ. ಇನ್ 10 years ಅಲ್ಲೇ 1000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾವು 10ನೇ ವರ್ಷಕ್ಕೆ 6192 ರೂಪಾಯಿ ಬರುತ್ತೆ. ಈಗ ಫ್ರೆಂಡ್ಸ್ ಕ್ಯಾಲ್ಕುಲೇಟ್ ಮಾಡಿ 10 years ಅಲ್ಲಿ ನಮ್ 1000 rupees ಎಷ್ಟು ಪರ್ಸೆಂಟೇಜ್ ಬೆಳೆದಿದೆ? ನಮಗೆ
10 years ಅಲ್ಲಿ 1000 rupees ಇನ್ವೆಸ್ಟ್ಮೆಂಟ್ ಮಾಡಿದಾಗ 6192 ಆಗಿದೆ ಅಂದ್ರೆ ಕಾಂಪೌಂಡ್ ಎಫೆಕ್ಟ್ಸ್ ಅನ್ನೋದು ಎಷ್ಟು ಗ್ರೋತ್ ಅನ್ನೋದು ಎಷ್ಟು ಬಂದಿದೆ ನಮಗೆ, ನಿಯರ್ಲಿ ನಮಗೆ 500% ಅಷ್ಟು ನಮಗೆ ಗ್ರೋತ್ ಬಂದಿದೆ ನಾವು ಇಟ್ಟಿರುವ ಕ್ಯಾಪಿಟಲ್ ಇಂದ. ಬಹಳಷ್ಟು ಜನ ಇನ್ವೆಸ್ಟರ್ಸ್ ಇರ್ತಾರಲ್ವಾ, ಸಪೋಸ್ ಅವ್ರೇನ 10 lakhs ಇಟ್ಟು ಇನ್ 10 years ಅಲ್ಲಿ 1 crore ಬಂತು 2 crores ಬಂತು ಅಂತಾರಲ್ವಾ, ಅದೇ ಈ ಕಾಂಪೌಂಡ್ ಎಫೆಕ್ಟ್ಸ್. ನೀವು ಸಪೋಸ್ 10 years ಬ್ಯಾಕ್ ಯಾವುದೇ ಸ್ಟಾಕ್ ಅಲ್ಲಿ 10,000 rupees ನೀವು ಇನ್ವೆಸ್ಟ್ಮೆಂಟ್ ಮಾಡಿದಲ್ಲಿ ಪ್ರೆಸೆಂಟ್ ನಿಮಗೆ 1 lakh rupees ಅಬೋನೆ ನಿಮಗೆ ಸಿಗ್ತಾ ಇತ್ತು. ಓಕೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೂ 10 years ಆದ್ಮೇಲೆ ಇದೇ ತರ ರಿಟರ್ನ್ಸ್ ಅನ್ನೋದು ಬರುತ್ತೆ. ಒಂದು ಲಾಂಗ್ ಟರ್ಮ್ ಸ್ಕೋಪ್ ಅನ್ನು ನಾವು ಎಷ್ಟು ಜಾಸ್ತಿ ಇಟ್ಕೋತೀವೋ ಅಷ್ಟು ರಿಟರ್ನ್ಸ್ ಒಂದು ಬರುತ್ತೆ. ಬಟ್ ಮೈಂಡ್ ಸೆಟ್ ಅನ್ನೋದು ಯಾವ ತರ ಇಟ್ಕೋಬೇಕಂದ್ರೆ, ಲಾಂಗ್ ಟರ್ಮ್ ಇರುವ ಶೇರ್ಸ್ ಗಳನ್ನು ನಾವು ಇನ್ ಬಿಟ್ವೀನ್ ಅಲ್ಲಿ ಶಾರ್ಟ್ ಟರ್ಮ್ಸ್ ಕನ್ವರ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗಬಾರ್ದು. ಬಟ್ ಲಾಂಗ್ ಟರ್ಮ್ಸ್ ಎಷ್ಟು ಲಾಂಗ್ ಟರ್ಮ್ಸ್ ಇಟ್ಕೋತೀವಿ ನಾವು ಅಷ್ಟು ರಿಟರ್ನ್ಸ್ ಅನ್ನೋದು ನಮಗೆ ಬರುತ್ತವೆ. ಯಾವುದೋ ಒಂದು ಸ್ಟಾಕ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದ್ರೆ ಫಂಡಮೆಂಟಲ್ ಅನಲೈಸ್ ಅನ್ನೋದು ನಾವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ ಮೇಲೆ ನಾವು ಆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಬೇಕು. ಫಂಡಮೆಂಟಲ್ ಅನಲೈಸ್ ಅಲ್ಲಿ ನಾವು ಒಂದು ಸ್ಟಾಕ್ ಅನ್ನು ಯಾವ ತರ ಸ್ಟಡಿ ಮಾಡ್ತೀವಿ ಅಂದ್ರೆ 2 types ಆಫ್ ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಇರುತ್ತೆ, ಒಂದು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಇರುತ್ತೆ. ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಅಲ್ಲಿ ನಮಗೆ ಯಾವ ಫ್ಯಾಕ್ಟರ್ಸ್ ಬರುತ್ತೆ ಆ ಫ್ಯಾಕ್ಟರ್ಸ್ ನಾವು ಯಾವ ತರ ಸ್ಟಡಿ ಮಾಡಬೇಕು. ಈ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಯಾವ ಫ್ಯಾಕ್ಟರ್ಸ್ ಬರುತ್ತೆ ಆ ಫ್ಯಾಕ್ಟರ್ಸ್ ನಾವು ಯಾವ ತರ ಸ್ಟಡಿ ಮಾಡಬೇಕು. ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಮತ್ತು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅನ್ನೋದು ಒಂದು ಕಂಪನಿಯ ಡೀಟೇಲ್ ಇನ್ಫಾರ್ಮೇಶನ್ ಅನ್ನೋದು ನಾವು ಈ 2 ಆಸ್ಪೆಕ್ಟ್ಸ್ ಅಲ್ಲಿ ನಾವು ಪಡೆದುಕೊಳ್ತೇವೆ. ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ಸ್ ನ ಬ್ಯಾಕ್ ಗ್ರೌಂಡ್, ಬಿಸ್ನೆಸ್ ಎಥಿಕ್ಸ್, ಕಾರ್ಪೊರೇಟ್ ಗವರ್ನೆನ್ಸ್, minority shareholders, share transaction, related party transactions, salaries paid to promoters, operator activity in stocks, shareholders, the political affiliation, promoter lifestyle, ಈ ಎಲ್ಲ ಫ್ಯಾಕ್ಟರ್ಸ್ ನಮಗೆ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಒಂದು ಕಂಪ್ನಿಯ ಕ್ವಾಲಿಟಿ ಯಾವ ತರ ಇದೆ ಅಂತ ಗೊತ್ತಾಗಬೇಕಂದ್ರೆ ಇವೆಲ್ಲ ಫ್ಯಾಕ್ಟರ್ಸ್ ಅನ್ನು ನಾವು ತಿಳ್ಕೋಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ಸ್ ನ ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ, ಆ ಕಂಪ್ನಿ ಹಿಸ್ಟ್ರಿ ಏನಿದೆ, ಆ ಕಂಪ್ನಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆ ಕಂಪ್ನಿ ಮೇಂಟೈನ್ ಮಾಡ್ತಿರೋಗ್ಲಿ MD ಆಗಲಿ CEO ಆಗಲಿ ಅವ್ರ ಎಜುಕೇಶನ್ ಎಷ್ಟಿದೆ, ಅವ್ರ ಬಿಸ್ನೆಸ್ ಅನ್ನು ಪ್ರಾಪರ್ ಆಗಿ ರನ್ ಮಾಡ್ತಾ ಇದ್ದಾರೆ ಇಲ್ವಾ, ಅಥವಾ ಆ ಕಂಪ್ನಿಗೆ ಅಗೇನೆಸ್ಟ್ ಆಗಿ ಏನಾದರೂ ಕ್ರಿಮಿನಲ್ ಕೇಸಸ್ ಇದೆಯಾ, ಪ್ರಮೋಟರ್ಸ್ ನ ಬಿಹೇವಿಯರ್ಸ್ ಹೆಂಗಿದೆ ಅವ್ರ ಕಂಪ್ನಿಯಲ್ಲಿ, ಈ ತರದ್ದು ಎಲ್ಲವೂ ನಮಗೆ ಈ ಮ್ಯಾನೇಜ್ಮೆಂಟ್ಸ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ತಿಳ್ಕೋಬಹುದು. ಆ ಕಂಪ್ನಿಯ ವೆಬ್ಸೈಟ್ ಅಲ್ಲಿ ನಮಗೆ ನಾರ್ಮಲಿ ಸಿಗುತ್ತೆ. ನಮಗೆ ಆ ಕಂಪ್ನಿ ಹಿಸ್ಟ್ರಿ, MD ಅಂಡ್ CEO ನ ಎಜುಕೇಶನ್ಸ್ ಏನಿವೆ. ಬಟ್ ಈ ಕ್ರಿಮಿನಲ್ ಕೇಸಸ್, ಪ್ರಮೋಟರ್ಸ್ ನ ಬಿಹೇವಿಯರ್ಸ್ ಇವೆಲ್ಲವೂ ನಮಗೆ ಈ ನ್ಯೂಸ್ ಅಲ್ಲೇ ನಾವು ತಿಳ್ಕೋಬೇಕು. ಓಕೆ, ಈ ಬಿಸ್ನೆಸ್ ಎಥಿಕ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಅವ್ರೇನಾದ್ರು ಯಾವ್ದಾದ್ರು ಸ್ಕ್ಯಾಮ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದಾರಾ ಅಂತೇಳಿ ನಾವು ಬಿಸ್ನೆಸ್ ಎಥಿಕ್ಸ್ ಅಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಕಾರ್ಪೊರೇಟ್ ಗವರ್ನೆನ್ಸ್ ಅಂದ್ರೆ ಸಪೋಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇಂಜ್ ಆದಾಗ, ಪ್ರಾಡಕ್ಟ್ ಡೆವಲಪ್ಮೆಂಟ್ಸ್ ಆದಾಗ, ನ್ಯೂ ಪ್ರಾಡಕ್ಟ್ ಏನಾದ್ರು ರಿಲೀಸ್ ಮಾಡ್ತಿರುವಾಗ, ಅಥವಾ ಆ ಕಂಪ್ನಿಗೆ ಸಂಬಂಧಪಟ್ಟ ಯಾವುದೇ ನ್ಯೂಸ್ ಆಗಲಿ ಅವ್ರು ಎಷ್ಟು ಟ್ರಾನ್ಸ್ಪರೆನ್ಸಿ ಇದ್ದಾರೆ, ಪಬ್ಲಿಕ್ ಜೊತೆಗೆ ಆಗಲಿ ಗೌರ್ಮೆಂಟ್ ಜೊತೆಗೆ ಆಗಲಿ ಎಷ್ಟು ಟ್ರಾನ್ಸ್ಪರೆನ್ಸಿ ಇದ್ದಾರೆ, ಅದು ನಾವು ಈ ಕಾರ್ಪೊರೇಟ್ ಗವರ್ನೆನ್ಸ್ ನೋಡ್ಕೋತೀವಿ. ಮೈನಾರಿಟಿ ಶೇರ್ ಹೋಲ್ಡರ್ಸ್, ಶೇರ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಅವ್ರ ಪ್ರಮೋಟರ್ಸ್ ಹತ್ರ ಅವ್ರ ಕಂಪ್ನಿಗೆ ಸಂಬಂಧಪಟ್ಟ ಶೇರ್ಸ್ ಗಳು ಇರ್ತವೆ. ಆ ಶೇರ್ ನ ವ್ಯಾಲ್ಯೂ ಏನಾದ್ರು ಡೌನ್ ಸೈಡ್ ಅಲ್ಲಿ ಇದ್ದಾಗ ಬೈಯಿಂಗ್ ಮಾಡ್ಕೊಂಡು ಆ ಸ್ಟಾಕ್ ಅನ್ನೋದು ಅಪ್ ಅಂಡ್ ಅಲ್ಲಿ ಇದ್ದಾಗ ಸೇಲ್ ಮಾಡಿ ಪ್ರಾಫಿಟ್ಸ್ ಬುಕಿಂಗ್ ಅನ್ನೋದು ಮಾಡ್ಕೋತಾರೆ. ಸೊ ಈ ತರ ಶೇರ್ ಟ್ರಾನ್ಸಾಕ್ಷನ್ಸ್ ಏನಾದ್ರು ಮಾಡ್ತಾ ಇದಾರೆ ಅಂತ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಶೇರ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಪ್ರಮೋಟರ್ಸ್ ಆ ಕಂಪ್ನಿ ಕಡೆಯಿಂದ ಮಾಡಬಾರ್ದು, ಇಲ್ಲಿಗಲಿ ಮಾಡಬಾರ್ದು. ಪ್ರಮೋಟರ್ಸ್ ಆಗ್ಲಿ ಅವ್ರ ಕಂಪ್ನಿಯ ಓನರ್ಸ್ ಆಗ್ಲಿ ಯಾವುದೇ ತರದವರು ಸೆಬಿ ಪರ್ಮಿಷನ್ ಇರಲಾರ್ದೆ ಅವರು ಮಾಡಬಾರ್ದು. ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಈಗ ಅವರು ಸಪೋಸ್ ಅವ್ರ ಕಂಪ್ನಿಯಲ್ಲಿ ಡೆವಲಪ್ಮೆಂಟ್ಸ್ ಇಟ್ಕೊಂಡಿರೋ ಅಮೌಂಟ್ ಆಗಿರ್ಬೋದು, ಅಥವಾ ಬಂದಿರೋ ಪ್ರಾಫಿಟ್ಸ್ ಆಗಿರ್ಬೋದು, ಫೈನಾನ್ಸಿಯಲ್ ಸಂಬಂಧಪಟ್ಟ ಯಾವುದೇ ಒಂದು ಅಮೌಂಟ್ ಆಗಿರ್ಬೋದು, ಆ ಅಮೌಂಟ್ ಅನ್ನು ಅವರು ಮಿಸ್ಯೂಸ್ ಮಾಡ್ಕೋದಿರ್ತಾರೆ. ಪ್ರಮೋಟರ್ಸ್ ನ ರಿಲೇಟಿವ್ಸ್ ಕೊಡೋದು, ಫ್ರೆಂಡ್ಸ್ ಕೊಡೋದು, ವೆಂಡರ್ಸ್ ಕೊಡೋದು, ಈ ತರ ಮಾಡ್ತಾ ಇರ್ತಾರಲ್ವ, ಅದಕ್ಕೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂತಾರೆ. ಬಂದಿರೋ ಪ್ರಾಫಿಟ್ಸ್ ನ ತಗೊಂಡು ಪರ್ಸನಲ್ ಯೂಸರ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಶೇರ್ ಹೋಲ್ಡರ್ಸ್ ಇರ್ತೀವಲ್ಲ, ನಾವು ಆ ಕಂಪ್ನಿಯಲ್ಲಿ ಪಾಲುದಾರರಾಗಿರ್ತಾರೆ. ಸೊ ಈ ತರ ಟ್ರಾನ್ಸಾಕ್ಷನ್ ಮಿಸ್ಯೂಸಸ್ ಅನ್ನೋದು ಮಾಡ್ಕೋಬಾರ್ದಾಗಿರುತ್ತೆ. ಓಕೆ, ಸ್ಯಾಲರೀಸ್ ಪೇಡ್ ಟು ಪ್ರಮೋಟರ್ಸ್ ಅಂದ್ರೆ ಪ್ರಮೋಟರ್ಸ್ ಕಂಪ್ನಿಗೆ ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ಪ್ರಮೋಟರ್ಸ್ ಇರ್ತಾರಲ್ಲ, ಪ್ರಮೋಟರ್ಸ್ ಏನಾದ್ರು ಸ್ಯಾಲರೀಸ್ ಬೇಸಸ್ ಮೇಲೆ ಅವರು ಬಂದಿರೋ ಪ್ರಾಫಿಟ್ಸ್ ಅನ್ನು ಏನಾದ್ರು ಕೊಡ್ತಾ ಇದ್ದಾರಾ ಅಂತೇಳಿ ತಿಳ್ಕೋಬೇಕು. ಓಕೆ, ಆಪರೇಟರ್ ಆಕ್ಟಿವಿಟಿ ಇನ್ ಸ್ಟಾಕ್ಸ್. ಈಗ ಶೇರ್ ಹೋಲ್ಡರ್ಸ್ ಅಂದ್ರೆ ನಾವೇ ಬಸ್ಟ್ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ನಾವು ಶೇರ್ಸ್ ಅನ್ನು ಬೈ ಮಾಡ್ಕೋತೀವಿ. ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರೆ, ಆ ಕಂಪ್ನಿಯಲ್ಲಿ 1%, 2%, 5%, 10%
ಈ ತರದ ಸ್ಟೇಕ್ಸ್ ಅಂದ್ರೆ 1% ಸ್ಟೇಕ್ ಅಂದ್ರೆ 1% ಸಂಬಂಧಪಟ್ಟ ಶೇರ್ಸ್ ಗಳನ್ನು ಅವ್ರು ಬೈ ಮಾಡ್ಕೋತಾರೆ. ಸೊ ಆ ಕಂಪ್ನಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟಾಕ್ ನಲ್ಲಿ ಯಾರಾದ್ರೂ 1% 2% ಸ್ಟೇಕ್ಸ್ ನ ಬೈ ಮಾಡ್ಕೊಂಡಿದಾರ, ಯಾರು ಬೈ ಮಾಡ್ಕೊಂಡಿದ್ದಾರೆ ಅಂತ ಆ ಇನ್ವೆಸ್ಟರ್ಸ್ ನ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಪೊಲಿಟಿಕಲ್ ಅಫಿಲಿಯೇಷನ್ ಅಂದ್ರೆ ಈ ಒಂದು ಕಂಪ್ನಿಗೆ ಮತ್ತು ರಾಜಕೀಯಕ್ಕೆ ಯಾವ್ದಾದ್ರು ಸಂಬಂಧ ಇದೆಯಾ, ಪೊಲಿಟಿಕಲ್ ಸಪೋರ್ಟ್ ಏನಾದ್ರು ಆ ಕಂಪ್ನಿಗೆ ಇದೆಯಾ, ಅಥವಾ ಪೊಲಿಟಿಕಲ್ ಬಿಸ್ನೆಸ್ ಏನಾದ್ರು ಅವರು ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾರ ಅಂತೇಳಿ ನಾವು ಈ ಪೊಲಿಟಿಕಲ್ ಅಫಿಲಿಯೇಷನ್ ತಿಳ್ಕೊತೀವಿ. ಓಕೆ, ಪ್ರೊಮೋಟರ್ಸ್ ನ ಲೈಫ್ ಸ್ಟೈಲ್, ವೆಲ್ತ್ ಕಂಡೀಷನ್ಸ್ ಹೇಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ಒಂದು ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಇವು ಎಲ್ಲವೂ ನಮಗೆ ಇವು ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್. ಈ ಎಲ್ಲ ಫ್ಯಾಕ್ಟರ್ಸ್ ಅನ್ನು ನಾವು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಎಲ್ಲ ಫ್ಯಾಕ್ಟರ್ಸ್ ಅನ್ನೋದು ಆ ಸ್ಟಾಕ್ಸ್ ನ ಮೇಲೆ ನಾವು ತಿಳ್ಕೊಬೇಕಾಗುತ್ತೆ. 100 ಆಗಲಿ 1000 ಆಗಲಿ ಇದ್ರಲ್ಲಿ ಬಹಳಷ್ಟು ಕಡಿಮೆ ಶೇರ್ಸ್ ನ ಬೈ ಮಾಡ್ಕೊತೀವಿ. ಈ ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ತಿಳ್ಕೊಬೇಕಾ ಅಂತೇಳಿ ನೀವು ಕೇರ್ಲೆಸ್ ಮಾಡಬೇಡಿ. ಜಸ್ಟ್ ನೀವು 2-3 ಅವರ್ಸ್ ಆ ಸ್ಟಾಕ್ ನ ಮೇಲೆ ಈ ಎಲ್ಲ ಫ್ಯಾಕ್ಟರ್ಸ್ ಗಳು ನೀವು ಸ್ಟಡಿ ಮಾಡಿದ್ರೆ ಆ ಕಂಪ್ನಿ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಆ ಕಂಪ್ನಿಯ ಕ್ವಾಲಿಟಿ ಯಾವ ತರ ಇದೆ, ಯಾವ ತರ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಓಕೆ, ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಇಷ್ಟು ಬರುತ್ತೆ. ಓಕೆ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಆಗಿ ಬಂದು ನಮಗೆ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್. ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಇದು ಟೋಟಲ್ ನಮಗೆ ಫೈನಾನ್ಸಿಯಲ್ ಸಂಬಂಧಪಟ್ಟದ್ದು ಇರುತ್ತೆ. ಇದು ಪ್ರಾಫಿಟಬಿಲಿಟಿ ಅಂಡ್ ಇಟ್ಸ್ ಗ್ರೋತ್ ಆಗಲಿ, ಮಾರ್ಜಿನ್ಸ್ ಅಂಡ್ ಇಟ್ಸ್ ಗ್ರೋತ್, ಅರ್ನಿಂಗ್ಸ್ ಅಂಡ್ ಇಟ್ಸ್ ಗ್ರೋತ್, ಮ್ಯಾಟರ್ ರಿಲೇಟೆಡ್ ಟು ಎಕ್ಸ್ಪೆನ್ಸಸ್, ಪ್ರೈಸಿಂಗ್ ಪವರ್, ಮ್ಯಾಟರ್ಸ್ ರಿಲೇಟೆಡ್ ಟು ಟ್ಯಾಕ್ಸಸ್, ಡಿವಿಡೆಂಡ್ಸ್ ಪೇಔಟ್, cash flow from various activities, debit both short terms and long term, working capital management, asset growth, investments, financial ratios. ಈ ತರದ್ದು ಎಲ್ಲ ಫೈನಾನ್ಸಿಯಲ್ ಸಂಬಂಧಪಟ್ಟದ್ದೆಲ್ಲವೂ ನಮಗೆ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಬರುತ್ತೆ. ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟ ಎಲ್ಲ ಫ್ಯಾಕ್ಟರ್ಸ್ ಅನ್ನು ನಾವು ನೆಕ್ಸ್ಟ್ ಬರೋ ಎಪಿಸೋಡ್ಗಳಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊತೀವಿ. ಫಂಡಮೆಂಟಲ್ ಅನಲೈಸಿಸ್ಗೆ ಸಂಬಂಧಪಟ್ಟ ಒಬ್ಬ ಇನ್ವೆಸ್ಟರ್ಸ್ ನ ಮೈಂಡ್ ಸೆಟ್ ಅನ್ನೋದು ಯಾವ ತರ ಇರಬೇಕು ಅಂತೇಳಿ ನಾವು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಾವು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.